ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ನಾನು ಅಲ್ಹಮ್ದುಲಿಲ್ಲಾ. ಆಮೇಲೆ ಗೈಸ್ ಏನು ವಿಷಯ ಅಂತ ಹೇಳಿದರೆ, ಇವತ್ತು ನಾನು ಇಫ್ತಾರ್ ಸ್ಪೆಷಲ್ ಎಗ್ಗಿದು ಒಂದು ಸ್ನ್ಯಾಕ್ ಮಾಡ್ತಾ ಇದ್ದೇನೆ. ಸೊ ಗೈಸ್, ಇಷ್ಟು ತನಕ ವೆಯ್ಟ್ ಮಾಡಿದೆ, 4:40 ಆಯಿತು. ಸಲ್ಮಾನ್ ಅವ್ರು ಬರ್ತಾರೆ ಅಂತೇಳಿ ಬೆಳಗ್ಗೆ ಹೋದವ್ರು ಬಂದೇ ಇಲ್ಲ. ಅವರು ಉಡುಪಿ ಅಲ್ಲಿ ಇಲ್ಲಿ ಅಂತೆಲ್ಲ ಬ್ಯುಸಿ ಇದ್ದಾರೆ. ಸೊ ಹಾಗೆ ಇವಾಗ ಕಾಲ್ ಮಾಡಿ ಕೇಳಿದ್ದೇನೆ, ಬರ್ತಾ ಇದ್ದೀರಾ ಅಂತ ಹೇಳಿ. ಇಲ್ಲ, ಆಮೇಲೆ ಏನು ಮಾಡೋದು? ಸೊ ಮತ್ತೆ ಅವ್ರು ಹೇಳಿದರು, ಎಲ್ಲಾದರೂ ಇರೋ ಮಕ್ಕಳನ್ನು ಯಾರಾದರೂ ಕಳಿಸು ಅಂಗಡಿಗೆ ಅಂತ. ಸೊ ಗೈಸ್, ಇವಾಗ ನಾನು ಅಲ್ಲಿ ಹೋಗಿ ಮಕ್ಕಳನ್ನು ಕಳಿಸಿ ಈಗ ಬಂದೆ. ಹಾಗೆ ಆನಿಯನ್ ಅದೆಲ್ಲ ಕಟ್ ಮಾಡಿ ಆಯಿತು. ಶಾನ್ಜಾ ಕೂಡ ಸ್ಲೀಪ್ ಮಾಡಿದ್ದಾಳೆ. ಶಾನ್ಜಾ ತುಂಬಾ ಹಠ ಮಾಡಿ ಮತ್ತೆ ಅಂತೂ ಇಂತೂ ಮಲ್ಕೊಂಡ್ಳು. ಈಗ ಅವಳೊಂದು 10 ಮಿನಿಟ್ಸಲ್ಲಿ ಈಗ ಹೇಳ್ತಾಳೆ. ಅಷ್ಟರೊಳಗೆಲ್ಲ ನಾನು ರಪ್ಪ ಅಂತ ರೆಡಿ ಮಾಡಬೇಕು. ಆಮೇಲೆ ಗೈಸ್, ವಿಷಯ ಏನಂತ ಹೇಳಿದರೆ, ತುಂಬ ಜನ ಬಂದು ಹೇಳ್ತಾರೆ ಉಪವಾಸ ತಿಂಗಳು ಈಗಲಾದರೂ ಸುಮ್ಮನೆ ಇರು ಹಾಗೆ ಹೀಗೆ ಅಂತ ಹೇಳಿ. ಅಲ್ಲ ಗೈಸ್, ನನ್ನನ್ನು ಸುಮ್ಮನೆ ಇರು ಅಂತ ಹೇಳಿ ನೀವು ಮಾಡೋದು ಎಂತಕ್ಕೆ? ನೀವು ನನ್ನನ್ನು ಸುಮ್ಮನಿರು ಅಂತ ಹೇಳಿ ನೀವು ಇನ್ಸ್ಟಾಗ್ರಾಮಲ್ಲಿ ಬಂದು, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಬಂದು ವೀಡಿಯೋಸ್ ನೋಡೋದು, ಆರಾಮದ ಕೆಲಸವನ್ನು ಮಾಡೋದು. ಮತ್ತು ನನ್ನನ್ನು ಯಾಕೆ ಸುಮ್ಮನಿರು ಅಂತ ಹೇಳೋದು? ಅದು ನನ್ನ ಮೇಲೆ ಎಂತಕ್ಕೆ ಅಷ್ಟು ಕಾಳಜಿ ನಿಮಗೆ? ಅಷ್ಟು ಯಾಕೆ ಕನ್ಸನ್ನು? ಅಂದರೆ ನಾನು ಒಳ್ಳೆಯವಳಾಗಿ ನಾನು ಇದಾಗಬೇಕು, ಅಂದರೆ ಸ್ವರ್ಗಕ್ಕೆ ಹೋಗಬೇಕು. ನೀವೆಲ್ಲ ನರ್ಗಕ್ಕೆ ಹೋದರೆ ಅಡ್ಡಿಲ್ಲ. ಓಕೆ, ನೀವು ಮೊದಲು ಸರಿಯಾಗಿ ಮತ್ತೆ ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡಿ. ಅಲ್ಲ, ನನ್ನ ಹಿಂದೆ ಯಾಕೆ ಬೀಳ್ತೀರ? ನನ್ನ ಹಿಂದೆ ಯಾಕೆ ನೀವು ಸಾಯೋದು? ಎಷ್ಟು ಅಂತ ನಿಮ್ಮನ್ನು ಇದು ಮಾಡೋದು? ಎಷ್ಟು ಜನರನ್ನು ಬ್ಲಾಕ್ ಮಾಡಿ ನನಗೆ ಲಾಸ್ಟಿಗೆ ಅನಿಸಿದ್ದು, ನಾನು ಬ್ಲಾಕ್ ಮಾಡಿ ನನ್ನ ಬ್ಲಾಕ್ ಲಿಸ್ಟ್ ತುಂಬಿ ಹೋಗ್ಬೋದು ಅಂತ ಹೇಳಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವೆಂತ ಮಾಡಿ, ಸ್ಕಿಪ್ ಮಾಡಿ, ರೈಟ್ ಅಂತ ಹೇಳಿ ಹೋಗಿ. ಯಾರು ನಿಮ್ಮನ್ನು ಇಟ್ಕೊಳ್ತಾರೆ? ಯಾರಿಗೋಸ್ಕರ ನೀವು ಇರ್ತೀರ ನನ್ನ ಇದರಲ್ಲಿ? ಭಾಷೆ ಇಲ್ಲದವರು ಮೆಂಟಲ್ ಥರ ಮಾಡಬಾರ್ದು, ಗೊತ್ತಾಯ್ತಾ? ಒಂದು ತಲೆ ಇರಬೇಕು ಮನುಷ್ಯರಿಗೆ. ತಲೆ ಇಲ್ಲದಿದ್ದರೆ ವೇಸ್ಟು. ಮತ್ತು ಒಂದು ಒಳ್ಳೆ ದೀನ್ ಇರ್ತದೆ, ಒಳ್ಳೆಯವರು ಉಂಟಲ್ಲ, ಯಾರಿಗೆ ಅಂತ ಇದು ಮಾಡಿ. ಇದು ದೀನ್ ಅಂತ ಇರುವುದಿಲ್ಲ, ಸಾವು. ಯಾರೋ ಒಂದು 4 ಜನ ಕಮೆಂಟ್ ಹಾಕಂದ್ರೆ ನೀವು ಕೂಡ ಸಾಯುವುದು ಬಂದು ಕಮೆಂಟ್ ಬಾಕ್ಸಲ್ಲಿ, ಭಾಷೆ ಇಲ್ಲದವರು. ಗೈಸ್, ಹಾಗೆ ನಾನು ಮಾತಾಡ್ತಾ ನೋಡಿ, ಮೊಟ್ಟೆ ಕೂಡ ತಂದು ಕೊಟ್ಟು ಹೋದ್ಲು. ಹಾಗೆ ಆಯಿತು, ಇನ್ನು ಮಾಡಲಿಕ್ಕುಂಟು. ಸೊ ಗೈಸ್, ನಾನು ಅದೇ ಹೇಳೋದು, ಬೇಡ. ಯಾಕೆ ನೀವು ಎಂತ ಕಮೆಂಟ್ ಮಾಡಿದ್ರು ಅದರಿಂದ ನನಗೆ ಎಂತ ಇದಿಲ್ಲ. ನಾನು ನಿಲ್ಲಿಸೋದಿಲ್ಲಲ್ಲ ವಿಡಿಯೋ ಮಾಡೋದು. ಮತ್ತು ನನಗೆ ಇದಾಗೋದಿಲ್ಲ. ಸುಮ್ಮನೆ ನೀವು ಯಾಕೆ ತಲೆ ಬಿಸಿ ಮಾಡ್ಕೊಳ್ಳೋದು? ನೀವು ಒಳ್ಳೆಯರಾಗಿ, ನಿಮ್ಮ ಜೀವನ ಒಳ್ಳೆಯದಾಗಲಿ ಅಂತ ಹೇಳಿದರೆ ನೀವು ನಿಮ್ಮಷ್ಟಿಗೆ ಒಳ್ಳೆಯದನ್ನು ಫಾಲೋ ಮಾಡಿ. ನನ್ನ ಹಿಂದೆ ಬರಬೇಡಿ. ನನ್ನ ಲೈಫು ನನ್ನ ಇಷ್ಟ, ನಾನು ಹೇಗೆ ಬೇಕಾದರೆ ಜೀವಿಸ್ತೇನೆ. ನನ್ನ ಗಂಡನಿಗೆ ನಾನು ಇಷ್ಟ ಇದ್ದರೆ ಸಾಕು, ಊರಿನವರಿಗೆ ಅಲ್ಲ, ಊರಿನ ಗಂಡಸರಿಗೆ ಅಲ್ಲ. ಓಕೆ, ನಾನು ಅಷ್ಟೇ ಹೇಳೋದು. ನನಗೆ ಯಾರ ಮೆಚ್ಚಿ ಎಂತ ಆಗಬೇಕಂತ ಇಲ್ಲ. ನನಗೆ ಒಟ್ರಾಸಿ ಎಲ್ಲರೂ ಉಂಟಲ್ಲ, ನನ್ನ ಒಳ್ಳೆಯ ಕೆಲಸಕ್ಕೆ ಮಾತ್ರ ಸಪೋರ್ಟ್ ಮಾಡಿ ಅಷ್ಟೇ. ನಾನು ಫಸ್ಟಿಗೆ ಹೇಳಿದ್ದೇನೆ, ನನಗೆ ಏನು, ನಾನು ಯಾರು ನಾನು ಮೊದಲು ಹೇಗಿದ್ದೆ ಆ ಥರ ಸಿಚುವೇಷನಲ್ಲಿ ಯಾರು ಇರ್ತಾರೆ? ಅಂದರೆ ನಾವು ತಂದೆ ಇಲ್ಲದೆ ಹೇಗೆ ನಾವು ಜೀವಿಸಿದ್ದೇವೆ. ಸೊ ಅದೆಲ್ಲ ನಮಗೆ ಗೊತ್ತುಂಟು ಕಷ್ಟ. ಓಕೆ, ಆ ಥರ ಪರಿಸ್ಥಿತಿಯಲ್ಲಿ ಬೇರೆಯವರು ಯಾರು ಇರಬಾರ್ದು. ಸೊ ಆ ಥರ ಆ ಮನುಷ್ಯರನ್ನು ಹುಡುಕಿ ಅವರಿಗೆ ಹೆಲ್ಪ್ ಮಾಡಬೇಕು. ಮತ್ತು ತಂದೆ ತಾಯಿ ಇಲ್ಲದವರಿಗೆ ಹೆಲ್ಪ್ ಮಾಡಬೇಕು, ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ಆಸೆ. ಓಕೆ, ಮತ್ತು ನನ್ನ ಅಮ್ಮ ನನ್ನ ತಮ್ಮ ಅಷ್ಟೇ ನನ್ನ ಡ್ರೀಮ್. ಓಕೆ, ಮತ್ತು ಯಾವುದು ನನಗೆ ಆಸೆ ಇಲ್ಲ. ಓಕೆ, ಅದಕ್ಕೋಸ್ಕರ ಮಾತ್ರ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೇನೆ. ನಿಮ್ಮನ್ನು ಎಂತ ಇಂಪ್ರೆಸ್ ಮಾಡಬೇಕು, ನಿಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿರಬೇಕು, ನಿಮ್ಮ ಜೊತೆ ಲವಿ ಆಡಬೇಕು ಅಂತ ಅದೆಲ್ಲ ಅಲ್ಲ. ಓಕೆ, ಥಿಂಕ್ ಸರಿ ಮಾಡಿ, ನಿಯತ್ ಸರಿ ಇರಲಿ, ಎಲ್ಲೋ ಒಳ್ಳೆಯದಾಗುತ್ತೆ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಯಾವತ್ತೂ ಒಳ್ಳೆಯವರಿಗೆ ದೇವರು ಯಾವಾಗಲೂ ಸಾಥ್ ಕೊಡ್ತಾರೆ. ಅಲ್ಲಾಹ್ ಉಂಟಲ್ಲ, ಯಾವಾಗಲೂ ಒಳ್ಳೆಯವರನ್ನು ಬಿಟ್ಟು ಹಾಕೋದಿಲ್ಲ. ಓಕೆ, ಕಷ್ಟ ಕೊಡ್ತಾರೆ. ಯಾಕೆ ಕೊಡೋದು? ಅವರಿಗೆ ಇಷ್ಟ ಆದವರಿಗೆ ಮಾತ್ರ ಅಲ್ಲಾಹ್ ಕಷ್ಟ ಕೊಡೋದು. ಇಷ್ಟ ಆಗದಿದ್ದವರಿಗೆ ಏನು ಮಾಡೋದು? ಮೆರಿಲಿಕ್ಕೆ ಕೊಡ್ತಾರೆ ದುನಿಯಾದಲ್ಲಿ. ಓಕೆ, ನಮಗೆ ಆ ಥರ ಅಲ್ಲ. ಅಲ್ಲಾಹ್ ನಮಗೆ ಕಷ್ಟವನ್ನು ಕೊಟ್ಟು ನಮ್ಮನ್ನು ಪರೀಕ್ಷಿಸಿ ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ, ಒಳ್ಳೆಯದನ್ನು ಮಾಡ್ತಾನೇ ಇದ್ದಾರೆ. ಅಲ್ಹಮ್ದುಲಿಲ್ಲಾ, ನಮ್ಮ ದಿನ ಉಂಟಲ್ಲ ಒಳ್ಳೆಯದಲ್ಲಿ ಹೋಗ್ತಾ ಉಂಟು. ನಮಗೆ ಎಂತ ದೊಡ್ಡ ಕಾರಲ್ಲಿ ಸುತ್ತಬೇಕು, ಬಂಗ್ಲೆ ಮಾಡಿ ಕೂತ್ಕೊಳ್ಬೇಕು, ಆರಾಮಾಗಿ ರಾಣಿ ಥರ ಇರಬೇಕು, ಅದೆಲ್ಲ ಆಸೆ ಇಲ್ಲ. ಇದ್ದದರಲ್ಲಿ ತೃಪ್ತಿಪಟ್ಟು ನೆಮ್ಮದಿಯಿಂದ ಜೀವಿಸುವುದು ಅಷ್ಟೇ ನಮ್ಮ ಕೆಲಸ. ಓಕೆ, ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡೋದು ಬಿಟ್ಟು ಬಿಡಿ. ನೀವು ಎನಿಸಿರ್ಬೋದು ಎಲ್ಲವನ್ನು ನೋಡಿ ಸುಮ್ಮನೆ ಇರ್ತೇನಂತ. ನಿಜವಾಗ್ಲೂ ಸುಮ್ಮನೆ ಇರೋದಿಲ್ಲ, ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇನ್ಶಾಲ್ಲ ಇನ್ನೂ ಕೂಡ ನಿಮ್ಮನ್ನು ಎಂತ ಮಾಡಬೇಕು ಅಂತ ಗೊತ್ತುಂಟು, ಮಾಡ್ತೇನೆ. ಓಕೆ, ಹೋಗೋ, ಇನ್ನು ಸ್ನ್ಯಾಕ್ ಮಾಡುವ.
ಆಮೇಲೆ ನೀವು ಕೂಡ ಟ್ರೈ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಬನ್ನಿ ಹೋಗುವ. ನೋಡಿ ಗೈಸ್, ಹೀಗೆ ಒಂದು ಬನಾಲೆ ಇಡಬೇಕು ಗೈಸ್. ಬನಾಲೆಯಲ್ಲಿ ಸ್ವಲ್ಪ ತಣ್ಣಿ ಉಂಟು, ಅದೆಲ್ಲ ಫುಲ್ ಡ್ರೈ ಆಗಬೇಕು. ಅದು ಡ್ರೈ ಆಗೋಕ್ಕಿಂತ ಮುಂಚೆ ಹಾಕಿದ್ರೆ ಎಲ್ಲ ಚಟ್ 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 ಅಂತ ಹಾರ್ತದೆ ಮೈ ಮೇಲೆ. ಸೊ ಹಾಗೆ ಗೈಸ್ ಇಲ್ಲಿ ನಾನು ಬಟರ್ ಹಾಕಿದ್ದೇನೆ. ಇದು ಹಾಕಿಬಿಟ್ಟು ಅದೇ ಮೆಲ್ಟ್ ಆಗೋ ಥರ ಇಟ್ಟರೆ ಅದು ಫುಲ್ ಬ್ರೌನ್ ಆಗುತ್ತೆ. ಸೊ ಹಾಗೆ ನಾವು ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದರೆ ಕಲರ್ ಬ್ರೌನ್ ಆಗೋದಿಲ್ಲ. ಸೊ ಗೈಸ್ ಈ ಥರ ಮಾಡಿ, ಓಕೆ. ಆಮೇಲೆ ಚೆನ್ನಾಗಿ ಅದು ಮೆಲ್ಟ್ ಮಾಡಿ ಆದಮೇಲೆ ಉಂಟಲ್ಲ ಗೈಸ್, ಅದಕ್ಕೇನೆ ಉಂಟಲ್ಲ ಎಂತ ಹಾಕಬೇಕು ಗೊತ್ತುಂಟು, ಅದಕ್ಕೆ ಆಮೇಲೆ ಗೈಸ್ ಈ ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಓನ್ಲಿ, ನಾನು ಜಿಂಜರ್ ಹಾಕಲಿಲ್ಲ, ಓನ್ಲಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಒಂದು 7-8 ಬೆಳ್ಳುಳ್ಳಿ ಹಾಕಿ. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಈರುಳ್ಳಿ ಹಾಕಿ. ಈರುಳ್ಳಿ ನಾನೊಂದು 4 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಸೊ ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಬಿಟ್ಟು ತಗೊಳ್ಳಿ. ಸೊ ಇದರಿಂದ ಒಂದು ಎಷ್ಟು ಪಪ್ಸ್ ಆಗಿದೆ, ಒಂದು 10 ಪಪ್ಸ್ ಆಗಿದೆ. ಓಕೆ, 10 ಎಗ್ ಪಪ್ಸ್ ಆಗಿದೆ. ಅಂದರೆ ಎಗ್ ಪಪ್ಸೇ ಜಸ್ಟ್ ಮನೆಯಲ್ಲಿ ಮಾಡೋದು ಸಿಂಪಲ್ ಆಗಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಗೈಸ್ ನೋಡಿ, ಇದು ಇವಾಗ ಜಸ್ಟ್ ಲೈಟ್ ಕಲರ್ ಆಗೋ ತನಕ ಫ್ರೈ ಮಾಡಿ, ಲೈಟ್ ಗೋಲ್ಡ್ ಕಲರ್ ಆಗೋ ತನಕ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡಬೇಡಿ. ಸೊ ಈ ಥರ ಆಯಿತು. ಹಾಗೆ ಗೈಸ್ ನಾನು ಇಲ್ಲಿ ಮೊಟ್ಟೆ ಕೂಡ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ ತಣ್ಣಗಾಗಲಿಕ್ಕೆ. ನಾನು 5 ಎಗ್ ಮಾಡೋದಷ್ಟೇ, ಅಂದರೆ 5ಅಲ್ಲಿ ಅದೇ 5 ಪೀಸ್ 10 ಆಗುತ್ತೆ. ಸೊ ಹಾಗೆ ನೋಡಿ, ಈ ಥರ ಆಗುವಾಗ ಕೊರಿಯಂಡರ್ ಲೀವ್ಸ್ ಹಾಕಿ. ನಿಮಗೆ ಬೇಕಾದರೆ ಇಲ್ಲಿ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಲ್ಲ, ಯಾಕಂತ ಹೇಳಿದರೆ ಶಂಜ ತಿಂತಾಳೆ. ಸೊ ಶಂಜನಿಗೆ ಅದು ಸಿಕ್ಕಿದ್ರೆ ಮತ್ತೆ ಅದು ಅವಳಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಅಂದರೆ ತುಂಬ ಖಾರ ಆಗುತ್ತೆ. ಸೊ ಹಾಗಾಗಿ ಅವಳು ಜಾಸ್ತಿ ತಿನ್ನೋದಿಲ್ಲ, ಬಟ್ ಒಂದೊಂದು ಬೈಟ್ ಮಾಡುವಾಗೆಲ್ಲಾದ್ರೂ ಅವಳಿಗೆ ಸಿಕ್ಕಿದ್ರೆ ಸೊ ಹಾಗೆ. ಓಕೆ, ಹಾಗಾಗಿ ಗೈಸ್ ನಾನು ಇಲ್ಲಿ ಕೊರಿಯಂಡರ್ ಲೀವ್ಸ್ ಹಾಕಿದ್ದು. ನಿಮಗೆ ಬೇಕಾದರೆ ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಹಾಕಿ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಹಾಗೆ ಗೈಸ್ ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಮಾಡ್ತಾ ಅದು ಸ್ವಲ್ಪ ಅಂದರೆ ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಲೈಟ್ ಕಲರ್ ಆಗಲಿ ಅಂತ. ಅಂದರೆ ಲೈಟ್ ಕಲರ್ ಅಂದರೆ ಎಂತ ಬಾಡ್ಲಿ ಅಂತೇಳಿ, ಅದರಲ್ಲಿ ಅಂದರೆ ಒಂಥರ ಫ್ಲೇವರ್ ಬರುತ್ತೆ, ಅದು ಸ್ಮೆಲ್ ಬರುತ್ತೆ. ಸೊ ಹಾಗೆ. ಓಕೆ, ಮತ್ತು ಆ ಥರ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಕೂಡ ಸ್ವಲ್ಪ ಬಾಯ್ಲ್ ಆಗಲಿ. ಓಕೆ, ಅದು ಸ್ವಲ್ಪ ಸಾಫ್ಟ್ ಆದರೆ ಈರುಳ್ಳಿ ನಮಗೆ ತಿನ್ನುವಾಗ ಸ್ವಲ್ಪ ಖುಷಿ ಆಗುತ್ತೆ. ಇಲ್ಲಾಂದರೆ ಈರುಳ್ಳಿ ಪೀಸ್ ಆಗಿ ಸಿಗುತ್ತೆ. ಈರುಳ್ಳಿ ಪೀಸ್ ಸಿಕ್ಕಿದ್ರೆ ತಿನ್ಲಿಕ್ಕೆ ಒಳ್ಳೆ, ಬಟ್ ಇದರಲ್ಲಿ ಬೇಡ ಅಂತೇಳಿ ಅಷ್ಟೇ. ಸ್ವಲ್ಪ ಜಾಸ್ತಿ ಬಾಯ್ಲ್ ಆದರೆ ಸ್ವಲ್ಪ ಸಾಫ್ಟಾಗಿ ಒಳ್ಳೆ ಆಗುತ್ತೆ. ಸೊ ಅದಕ್ಕೆ. ಓಕೆ, ಹಾಗೆ ಗೈಸ್ ನಿಮಗೆ ಇವತ್ತು ಇಷ್ಟ ಇದ್ದರೆ ಬೇಕಾದರೆ ಅದು ಅಂತ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬೋದು, ಬಟ್ ನಾನಿಲ್ಲಿ ಎಂಥದ್ದು ಹಾಕೋದಿಲ್ಲ. ಸೊ ಗೈಸ್ ಇಲ್ಲಿ ನೋಡಿ, ಮತ್ತು ನಾನು ಇಲ್ಲಿ ಉಂಟಲ್ಲ ಚಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ಬಹುದು. ನಾನಿಲ್ಲಿ ಟೊಮೆಟೊ ಕೆಚಪ್ ಮಾತ್ರ ಹಾಕಿದ್ದೇನೆ. ಮತ್ತು ಗೈಸ್ ಎಂತ ಚಿಕನ್ ತಂದೂರಿ ಮಸಾಲ ಸ್ವಲ್ಪ, ಮತ್ತು ಚಿಕನ್ ಮಸಾಲ ಸ್ವಲ್ಪ ಅಷ್ಟೇ. ಮತ್ತು ಬೇರೆ ಏನು ಮಸಾಲೆ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇಲ್ಲ. ಬೇಕಾದರೆ ಸ್ವಲ್ಪ ಎಂತ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು. ನಾನೊಂಚೂರು ಹಾಕಿದೆ, ಬಟ್ ಅದು ವಿಡಿಯೋ ಶೂಟ್ ಮಾಡಲಿಲ್ಲ. ಮತ್ತು ಆರ್ಗ್ಯಾನೋ ಹಾಕಿದ್ದೀನಿ ನಾನು. ಆರ್ಗ್ಯಾನೋ ಹಾಕಿದ್ದು ಸ್ವಲ್ಪ ಫ್ಲೇವರ್ ಬರುತ್ತೆ, ಚೆನ್ನಾಗಿ ಆಗುತ್ತೆ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಹಾಕಿ ಸಾಕು. ಹಾಗೆ ಗೈಸ್ ಚೆನ್ನಾಗಿ ಇದು ಫ್ರೈ ಮಾಡಬೇಕು. ಓಕೆ, ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಫ್ಲೇಮ್ ಆಫ್ ಮಾಡಬೇಕು. ಅಂದರೆ ಅದು ಪಚ್ಚೆ ಮನ ಉಂಟಲ್ಲ, ಎಂತ ಪಚ್ಚೆ ಮನಗೆ ಅಂತ ಹೇಳೋದು, ರಾ ಸ್ಮೆಲ್ ಉಂಟಲ್ಲ. ಸೊ ಅದು ಹೋಗೋ ತನಕ ಫ್ರೈ ಮಾಡಬೇಕು. ಓಕೆ, ಅದು ಫ್ರೈ ಮಾಡ್ತಾ ಮತ್ತೆ ನಾವು ಫ್ಲೇಮ್ ಆಫ್ ಮಾಡಬೇಕು. ಆಮೇಲೆ ಗೈಸ್ ಅದು ತಣ್ಣಗಾಗಲಿಕ್ಕೆ ಇಡಬೇಕು. ಓಕೆ, ಚೆನ್ನಾಗಿ ತಣ್ಣಗಾಗಲಿಕ್ಕೆ ಇಡಬೇಕು ಒಂದು ಸೈಡಲ್ಲಿ. ಹಾಗೆ ಗೈಸ್ ಇಲ್ಲಿ ಮೊಟ್ಟೆ ಕೂಡ ನಾನು ಭಾಗ ಮಾಡಿ ಇಟ್ಟಿದ್ದೇನೆ, ಅಂದರೆ ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಹಿಟ್ಟು ಕೂಡ ರೆಡಿ ಮಾಡಿದ್ದೇನೆ. ಎಲ್ರಿಗೂ ಗೊತ್ತಿರುತ್ತೆ ಹಿಟ್ಟು ಇದು ಹೇಗೆ ಮಾಡೋದು ಅಂತೇಳಿ. 1 ಮೊಟ್ಟೆ ಮತ್ತು 2 ಕಪ್ ಮೈದಾ, ಆಮೇಲೆ ನೀರು, ಉಪ್ಪು ಅಷ್ಟೇ. ಮಿಕ್ಸಿಯಲ್ಲಿ ಕೂಡ ನಿಮಗೆ ಗ್ರೈಂಡ್ ಮಾಡ್ಬೋದು. ನಾನು ಇಲ್ಲಿ ವಿಸ್ಕ್ ಇಟ್ಕೊಂಡು ಬೀಟ್ ಮಾಡಿರೋದು ಅಷ್ಟೇ. ಹಾಗೆ ಗೈಸ್ ಜಾಸ್ತಿ ತೆಳ್ಳಗೆ ಮಾಡಬೇಡಿ, ಒಂದು ದೋಸೆ ಮಾಡುವಷ್ಟು ಬ್ಯಾಟರ್ ರೆಡಿ ಮಾಡಿ. ಹಾಗೆ ಗೈಸ್ ಶಂಜನನ್ನು ಕೂಡ ನೀವು ನೋಡಿದ್ರಲ್ಲ, ಬಂದುಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ಲು, ಅದು ಕೊಡು ಇದು ಕೊಡು ಅಂತೇಳಿ. ಸೊ ಹಾಗೆ ಅವಳನ್ನು ತೋರಿಸಿದ್ದು ಗೈಸ್. ಇದರಲ್ಲಿ ಗಂಟೆಲ್ಲ ಇರಬಾರ್ದು, ಗಂಟೆಲ್ಲ ಇದ್ದರೆ ಮತ್ತೆ ಅದು ಪಾಲೆ ಮಾಡುವಾಗ ಉಂಟಲ್ಲ, ಪಾಲೆ ಮೇಲ್ಗಡೆ ಹಾಗೆ ಇರುತ್ತೆ. ಆಮೇಲೆ ನಮಗೆ ಅದು ಪಾಲೆ ಉಂಟಲ್ಲ ಪರ್ಫೆಕ್ಟಾಗಿ ಸಿಗೋದಿಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ವಿಸ್ಕ್ ಇಟ್ಕೊಂಡು ಮಾಡಿದರೆ ಚೆನ್ನಾಗಾಗುತ್ತೆ. ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಬೋದು. ಓಕೆ ನೋಡಿ, ಈ ಥರ ಪಾಲೆ ಆಗಬೇಕು. ಈ ಥರ ಪಾಲೆ ಮಾಡಿದ್ರೇ ಒಳ್ಳೆ ಆಗೋದು. ಮತ್ತು ಗೈಸ್ ಇಲ್ಲಿ ನೋಡಿ, ನಾನು ಆವಾಗ ತಣ್ಣಗಾಗ್ಲಿಕ್ಕೆ ಅಂತ ಮಸಾಲೆ ಇಟ್ಟಿದ್ದೆ ಅಲ್ಲ,
ಸೊ ಗೈಸ್ ಆ ಮಸಾಲೆಗೆ ಈಗ ತಣ್ಣಗಾದ್ಮೇಲೆ ನಾವು ಉಂಟಲ್ಲ ಅದಕ್ಕೆ ಒಂದು 1/4 ಕಪ್ ಅಷ್ಟು ಮೈನಸ್ ಹಾಕಬೇಕು, ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ಮೈನಸ್ ಜಾಸ್ತಿ ಆದಷ್ಟು ಟೇಸ್ಟ್ ಆಗುತ್ತೆ. ಮೈನಸ್ ಕಡಿಮೆ ಹಾಕಿದ್ರದು ಹಾಕ್ಬೋದು, ಹಾಕಿಲ್ಲಂದ್ರೂ ಇಟ್ಸ್ ಓಕೆ, ಏನೂ ಆಗೋದಿಲ್ಲ. ಬಟ್ ಮೈನಸ್ ಮಯೋನಿಸ್, ಸಾರಿ ಗೈಸ್, ಮೈನಸ್ ಅಂತಾನೆ ಬರುತ್ತೆ ಬಾಯಲ್ಲಿ. ಮಯೋನಿಸ್ ಹಾಕಿದ್ರೆ ಒಂಥರ ಟೇಸ್ಟ್, ಅಂದರೆ ಅದು ಒಂದ್ಸತಿಗೆ ಹೇಳುವಾಗ ಮೈನಸ್ ಅಂತಾನೆ ಬರುತ್ತೆ, ಅದು ಬಟ್ ಸಡನ್ಲಿ ನೆನಪೋಗೋದಿಲ್ಲ ಮಯೋನಿಸ್. ಓಕೆ, ಮತ್ತು ಇನ್ನು ಅದಕ್ಕೋಸ್ಕರ ಹೇಳಲಿಕ್ಕೆ ಬರಲ್ಲ ಹಳ್ಳಿ ಗುಗ್ಗು ಅಂತ ಇಂತೆಲ್ಲ ಮಾಡಬೇಡಿ. ಹಳ್ಳಿಯವರೇನು ಅಷ್ಟೇನು ಇದ್ದಿರೋದಿಲ್ಲ, ತುಂಬಾ ಹುಷಾರಿರುತ್ತಾರೆ. ಸೊ ಗೈಸ್ ಹೇಳಿದ್ದಾರೆ ಕಮೆಂಟ್ಸಲ್ಲಿ ಮತ್ತು ನನಗೆ DM ಮಾಡಿ, ಸೊ ಅದಕ್ಕೆ ಹೇಳಿದ್ದು ಹಳ್ಳಿಯವರನ್ನು ಅಷ್ಟಾಗಿ ಕೀಳಾಗಿ ಯಾರು ನೋಡೋದು ಬೇಕಾಗಿಲ್ಲ. ಯಾಕಂತ ಹೇಳಿದರೆ ಹಳ್ಳಿಯವರು ಕೂಡ ಒಳ್ಳೆ ಎಜುಕೇಷನ್ ಇರುತ್ತೆ, ಒಳ್ಳೆ ಬುದ್ಧಿವಂತರು, ಮತ್ತು ಅವರು ಒಳ್ಳೆ ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿತಾರೆ. ಸೊ ಅವರನ್ನು ಯಾರು ಹೇಳಿಸೋದು ಬೇಡ. ಓಕೆ, ಆಮೇಲೆ ಗೈಸ್ ಇಲ್ಲಿ ನೋಡಿ, ನಾನು ಇವಾಗ ಉಂಟಲ್ಲ ಪಾಲೆ ಮಾಡಲಿಕ್ಕೆ, ಅದು ಪಾಲೆ ಮಾಡಿ ಅದನ್ನು ಇವಾಗ ಇದು ಮಾಡೋದು. ಓಕೆ, ಹಿಂಗೆ ಇಡಬೇಕು. ಸಣ್ಣ ಪತ್ತಂಡ ರಾಣಿ ನೋಡಿ, ಸ್ವಲ್ಪ ಮಸಾಲೆ ಹಾಕಬೇಕು ಮಿಡ್ಲಲ್ಲಿ. ಓಕೆ, ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಓಕೆ, ಹಾಕ್ಬಿಟ್ಟು ಗೈಸ್ ಇದು ಉಂಟಲ್ಲ ಮುಟ್ಟೆದು ಹಿಂಗೆ ಇಡಬೇಕು, ಉಲ್ಟಾ ಇಟ್ಟು ಹಿಂಗೆ ಒಂದು ಫೋಲ್ಡ್, ಹಿಂಗೆ ಒಂದು ಫೋಲ್ಡ್, ಆಮೇಲೆ ಹಿಂಗೆ, ಆಮೇಲೆ ಹಿಂಗೆ ಹಿಂಗೆ ಮಾಡಿ, ಆಮೇಲೆ ಹಿಂಗೆ ಮಾಡಬೇಕು. ಓಕೆ, ಆಯ್ತು. ಇದು ಇವಾಗ ಸೈಡಲ್ಲಿ ಇಡುದು. ಹೀಗೆ ಎಲ್ಲವೂ ಮಾಡಿ ಆದ್ಮೇಲೆ ತೋರಿಸ್ತೇನೆ ಗೈಸ್. ಬಾಯ್ ಗೈಸ್, ಎಲ್ಲವೂ ಈ ಥರ ಮಾಡಿಡಬೇಕು. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಜಾಸ್ತಿ ಆಯ್ತು, ಹಾಗಾಗಿ ಫುಲ್ ಎಲ್ಲೋ ತೋರ್ತಾನೆ. ಒಂದು ಎಗ್ ಉಳಿದಿದೆ, ಅದು ಶಂಜನಿಗೆ. ಓಕೆ, ಈ ಥರ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡೋದು, ಫುಲ್ ಡೀಪ್ ಫ್ರೈ ಅಲ್ಲ. ಡೀಪ್ ಫ್ರೈ ಬೇಕಾದರೆ ಮಾಡ್ಬೋದು, ಬಟ್ ಈ ಥರ ಮಾಡಿದ್ರೂ ಟೇಸ್ಟು. ಸೊ ಇಲ್ಲಿ ನೋಡಿ, ಇದೊಂದು ಅಂತ ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ, ಒಂದು 1/4 ಲೀಟರ್ ಅಷ್ಟು. ಸೊ ಇವಾಗ ಫ್ರೈ ಮಾಡುವ. ಇವಾಗ ಎಣ್ಣೆ ಬಿಸಿ ಆಗ್ತಾ ಬಂತು. ಇವಾಗ ಫ್ಲೇಮ್ ಸ್ಲೋ ಇಡಬೇಕು ಗೈಸ್. ನೋಡಿ, ಒಂದೊಂದಾಗಿ ಹೀಗೆ ಫ್ರೈ ಮಾಡಬೇಕು. ಓಕೆ, ಅಯ್ಯೋ, ಅದು ಒಂದ್ರ ಮೇಲೆ ಒಂದು. ಓಕೆ, ಮೂರು ಫ್ರೈ ಮಾಡುವ. ಓಕೆ, ಕಲರ್ ಚೇಂಜ್ ಆಗುವಾಗ ಉಲ್ಟಾ ಮಾಡಿ ಹಾಕಬೇಕು. ಓಕೆ, ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಸಾಕು. ನೋಡಿ, ಫ್ರೈ ಆಗ್ತಾ ಉಂಟು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು, ಆಯ್ತಾ ಗೈಸ್. ಗುಜು ಅಂತ ಫ್ರೈ ಆಗ್ತಾ ಉಂಟು ಗೈಸ್. ಇಲ್ಲಿ ಫ್ರೈ ಮಾಡಿ ಇಟ್ಟಿದ್ದೇನೆ ಗೈಸ್. ಇದು ಜ್ಯೂಸ್ ಮಾಡುವ. ಓಕೆ, ಇವಾಗ ಟೈಮ್ ಆಗ್ತಾ ಬಂತಲ್ಲ, ಬಚ್ಚಂಕಾಯ್ದು ಜ್ಯೂಸ್ ಮಾಡುವ. ಇಲ್ಲಿ ನೋಡಿ, ಫಸ್ಟಿಗೆ ಉಂಟಲ್ಲ ಸಬ್ಜಾ ಸೀಡ್ ಸ್ವಲ್ಪ ಹಾಕಬೇಕು, ಸೋಪ್ ಮಾಡಿದ್ದು. ಈ ಬಚ್ಚಂಕಾಯಿ ಜ್ಯೂಸ್ ಉಂಟಲ್ಲ ಅದು ಹಾಕಬೇಕು. ನೋಡಿ ಗೈಸ್, ಇದು ಇವಾಗ ಸಲ್ಮಾನ್ ಅವರಿಗೆ ನಾನು ಇಟ್ಟಿದ್ದು ಗೈಸ್. ಇದನ್ನು ನೋಡಿ ತುಂಬಾ ಕ್ರಿಸ್ಪಿಯಾಗಿ ಆಗಿದೆ. ನನ್ನ ಎನಿಸ್ಲಿಲ್ಲ ಈ ಥರ ಆಗುತ್ತೆ ಅಂತೇಳಿ, ಬಟ್ ಒಳ್ಳೇದಾಗಿದೆ ಗೈಸ್. ಇಲ್ಲಿ ನೋಡಿ, ಇದು ನಾನು ಮೊನ್ನೆ ಮ್ಯಾಂಗ್ಳೂರಿಂದ ತಂದಿದ್ದು. ಎಂತ ಕಡಾಯಿ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಬನಾಲೆ ಅಂತ ತಂದಿದ್ದು. ಸೊ ಗೈಸ್, ಇದಕ್ಕೆ ನೀವು ಜೆನ್ಯೂನ್ ಆಗಿ ಹೇಳಿ ಎಷ್ಟು ಕೊಡ್ಬೋದು. ನೋಡಿ, ಇನ್ನೂ ವಸ್ತು ನಾನು ಇನ್ನೂ ವಾಶ್ ಮಾಡಲಿಲ್ಲ, ಇವಾಗ ನಾನು ತೆಗ್ದಿದ್ದಷ್ಟೇ ಕವರಿಂದ. ಸೊ ಗೈಸ್, ಹೇಳಿ ಇದಕ್ಕೆ ಎಷ್ಟು ಕೊಡ್ಬೋದು ಅಂತೇಳಿ ಜೆನ್ಯೂನ್ ಆಗಿ ಹೇಳಿ. ಆಮೇಲೆ ನೀವು ಹೇಳಿದ ರೇಟ್ ಹೌದು ಅಲ್ವಾ ಅಂತೇಳಿ ನಾನು ನಿಮಗೆ ಹೇಳ್ತೇನೆ. ಓಕೆ, ಇದಕ್ಕೆ ಎಷ್ಟು ಕೊಡ್ಬೋದು ಅಂತ ಹೇಳಿ. ಓಕೆ ಗೈಸ್, ನೋಡಿ ಎಷ್ಟು ಕೊಡ್ಬೋದಂತ ಹೇಳಿ. ಓಕೆ ಗೈಸ್, ಫೈನಲಿ ಸಲ್ಮಾನ್ ಅವರು ಬಂದ್ರು ಮನೆಗೆ. ಆಮೇಲೆ ಗೈಸ್ ಏನಂದ್ರೆ, ಈಗೆಲ್ಲ ಆಯ್ತು, ಫ್ರೂಟ್ಸ್ ಉಪವಾಸ ಎಲ್ಲ ಬಿಟ್ಟು ಎಲ್ಲ ಆಯ್ತು. ಹಾಗೆ ಸಲ್ಮಾನ್ ಅವರು ಉಂಟಲ್ಲ, ಇವಾಗ ಇದು ನಾನು ಮಾಡಿದ ಸ್ನ್ಯಾಕ್ ಈಗ ತಿಂದು ಹೇಳ್ತಾರೆ ಹೇಗಾಗಿದೆ ಅಂತ ಹೇಳಿ. ಅದೇ ಇದು ಮುಟ್ಟೆದು ತಿನ್ನಿ, ಬಿಸಿ ಉಂಟು ಸ್ವಲ್ಪ ನೋಡಿ. ಅದೇ ನೋಡಿ, ಸಾಸಿಗೆ ಟಿಪ್ ಮಾಡಿ. ಒಳ್ಳೆ ಉಂಟಾ ನಿಜ? ನಿಮಗೆ ಫೇವ್ರೇಟ್ ಅಲ್ಲ ಎಗ್? ಹೌದಾ? ಗೈಸ್, ಇಲ್ಲಿ ಪ್ಯಾಂಟ್ ಸ್ಟೈಲ್ ನೋಡಿ, ಅಂತ ಹೆಣ್ಮಕ್ಳಿದ್ದು ಪ್ಯಾಂಟ್ ಟೈಪಲ್ಲಿ ಅವ್ರದ್ದು ಒಂದೊಂದು ಫ್ಯಾಷನ್.
ಬೆಳಗ್ಗಿಂದ ಇರ್ಲಿಲ್ಲ ಮಾರ್ರೆ, ಸಂಜೆ ಮಗ್ರಿಬಾಗ ಬಂದ್ರು ಪಾಪ. ಒಳಗೆ ಸೂಪರ್ ಅಂತೆ, ಸಂಜೆ ಸೂಪರ್ 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 ಅಂತ ಹೇಳ್ತಿದ್ದಾಳೆ ಚುಪ್ಪಮ್ಮ. ಸರಿ, ಹಾಗಾದ್ರೆ ಎಂಡ್ ಮಾಡುವಲ್ಲ ವ್ಲಾಗ್. ಇವತ್ತಿನ ಚಾನಲ್ ಹೇಳಿ ಹೇಳೋದಿಲ್ಲ ಅಂತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟವಾದ್ರೆ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ತರ ಸ್ನ್ಯಾಕ್ ಎಲ್ಲ ಮಾಡಿ ನೀವು ತಿನ್ನಿ, ಎಂಜಾಯ್ ಮಾಡಿ ಗಾಯ್ಸ್. ಬಾಯ್, ಟೇಕ್ ಕೇರ್ ಆಲ್.